ನಮಸ್ಕಾರ ಸ್ನೇಹಿತರೆ, P3G ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಊಬರ್ ಕ್ಯಾಬ್ ಸರ್ವೀಸಸ್ ಅನ್ನೋ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಆಪ್ಷನಲ್ಲಿ ಊಬರ್ ಕ್ಯಾಬ್ ಅಂತ ಕೊಟ್ಟು ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ನೋಡಿ ಊಬರ್ ಆ್ಯಪ್ ಬಂದುಬಿಟ್ಟು ಈ ರೀತಿಯಾಗಿ ಕಾಣುತ್ತೆ. ಅಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದಾಗ ನಿಮಗೆ ಸೆಕ್ಯೂರಿಟಿ ಸ್ಕ್ಯಾನ್ ಆಗಿ ನಿಮ್ಮ ಒಂದು ಊಬರ್ ಆ್ಯಪ್ ಬಂದುಬಿಟ್ಟು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನೀವು ಊಬರ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಊಬರ್ ಕಡೆಯಿಂದ ಲೊಕೇಶನನ್ನು ಆಕ್ಸೆಸ್ ಮಾಡಲಿಕ್ಕೆ ಪರ್ಮಿಷನ್ ಕೇಳುತ್ತೆ. ನೀವು ಅದಕ್ಕೆ ಅಲೋ ಅಂತ ಆಪ್ಷನ್ ಕೊಡಿ. ಸೊ ಕೊಟ್ಟಾಗ ನೋಡಿ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಅಲ್ಲೋಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ. ನಿಮ್ಗೆ ಯಾವ ಫೋನ್ ನಂಬರ್ ಬಂದುಬಿಟ್ಟು ಊಬರ್ ಆ್ಯಪ್ಗೆ ಯೂಸ್ ಮಾಡಬೇಕೋ ಆ ಫೋನ್ ನಂಬರ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಜಿಮೇಲ್ ಅಕೌಂಟ್ ಅಥವಾ ಮೇಲ್ ಬಂದುಬಿಟ್ಟು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನೀವು ಬಂದುಬಿಟ್ಟು ಯಾವ್ದು ಬೇಕೋ ನಿಮ್ಮ ಫೋನ್ನಲ್ಲಿರುವಂತಹ ಯಾವ ಜಿಮೇಲ್ ಅಕೌಂಟಲ್ಲಿ ನೀವು ಊಬರ್ ಆ್ಯಪನ್ನು ಯೂಸ್ ಮಾಡಬೇಕೋ ಆ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್. ಈ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ನೀವು ಅಲ್ಲಿ ಟೈಪ್ ಮಾಡಿಬಿಟ್ಟು ಆಮೇಲೆ ಕೆಳಗೆ ಬಂದುಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಫೋನ್ ನಂಬರ್ಗೆ ಅವರು ಒ ಟಿ ಪಿ ಕಳಿಸ್ತಾರೆ. ಈ ಒ ಟಿ ಪಿ ಕಳಿಸೋದು ಬೇಸಿಕ್ಕಾಗಿ ನಿಮ್ಮ ಒಂದು ಫೋನ್ ನಂಬರನ್ನು ವೆರಿಫಿಕೇಷನ್ಗೋಸ್ಕರ. ಸೊ ಅದರಿಂದ ನಿಮ್ಮ ಫೋನ್ ನಂಬರ್ಗೆ ಕೋಡ್ ಬಂದಾಗ ಆ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಕೋಡನ್ನು ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಬಂದುಬಿಟ್ಟು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಆಪ್ಷನ್ ಕೊಡಿ. ಕೊಟ್ಟಾಗ ನೋಡಿ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡಬೇಕು. ಪೇಮೆಂಟ್ ಮೆಥಡ್ ನೀವು ಬಂದುಬಿಟ್ಟು ಕ್ರೆಡಿಟ್ ಕಾರ್ಡ್ ಆಗಲಿ ಅಥವಾ ಗೂಗಲ್ ಪೇ ಆಗಲಿ ಅಥವಾ ಕ್ಯಾಶ್ ಆಗಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಮೇಲೆ ಎರಡು ಆಪ್ಷನ್ ಇದೆ, ರೈಡ್ಸ್ ಆ್ಯಂಡ್ ಡೆಲಿವರಿ, ಎರಡು ಸರ್ವೀಸಸ್ ಇದೆ. ನಾವು ಇವಾಗ ಬೇಸಿಕಲಾಗಿ ನೋಡುತ್ತಾ ಇರೋದು ರೈಡ್ಸ್ ಅಂದರೆ ಕ್ಯಾಬ್ ಸರ್ವೀಸು. ಸೊ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಒಂದು ವಿಷಯ ಇದೆ, ಅಂದರೆ ನಿಮ್ಮ ಅಡ್ರೆಸ್ಸನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು, ಅಲ್ಲಿ ಕೆಳಗೆ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಅಕೌಂಟ್ ಅಂತ ಇನ್ಫಾರ್ಮೇಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಕೆಳಗೆ ಆ್ಯಡ್ ಹೋಮ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಿಮ್ಮ ಮನೆಯ ಪೂರ್ತಿ ಅಡ್ರೆಸ್ಸನ್ನು ನೀವು ಎಂಟ್ರಿ ಮಾಡಿ. ಯಾಕಂದರೆ ನಿಮ್ಮ ಮನೆಯಿಂದೇ ಅಲ್ವಾ ನೀವು ಪಿಕಪ್ ಪಾಯಿಂಟ್ ಇರುತ್ತೆ. ನಿಮ್ಮ ಒಂದು ಮನೆಯ ಅಡ್ರೆಸ್ಸನ್ನು ನೀಟಾಗಿ ಕಂಪ್ಲೀಟಾಗಿ ಕೊಡಿ. ಕೊಟ್ಬಿಟ್ಟು ನೋಡಿ ಈಗ ನಾನು ನನ್ನ ಒಂದು ಮನೆ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಕೊಟ್ಟಾದಮೇಲೆ ಈಗ ವಾಪಸ್ ಆಚೆ ಬಂದು ಈಗ ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನೋ ಆ ಅಡ್ರೆಸ್ಸನ್ನು ನಾವು ಕೊಡಬೇಕಾಗತ್ತೆ. ಸೊ ಫ್ರಮ್ ವೇರ್ ಅಂತ ಕೇಳಿದಾಗ ನಮ್ಮ ಮನೆಯಿಂದ ಅಥವಾ ಹೋಮ್ ಅಂತ ಕೊಟ್ಟರೆ ಸಾಕು. ಕೊಟ್ಟು ಅಲ್ಲಿ ಕೆಳಗೆ ಬಂದುಬಿಟ್ಟು ಎಲ್ಲಿಗೆ ಅಂತ ಕೇಳ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು 3 ನಿಮಿಷದಲ್ಲಿ ನನಗೆ ಆಲ್ರೆಡಿ ವೆಹಿಕಲ್ ರೆಡಿಯಾಗಿದೆ, ಕ್ಯಾಬ್ ರೆಡಿಯಾಗಿದೆ. ನನಗೆ ಬೇಕಾದರೆ ಅದನ್ನು ಚೂಸ್ ಮಾಡ್ಕೋಬೋದು. ಇದರಲ್ಲಿ ಬೇಜಾನ್ ಗಾಡಿಗಳು ರೆಡಿಯಾಗಿದೆ. ಸೊ ಇದರಲ್ಲಿ ಯಾವ ಗಾಡಿ ಬೇಕು ನನಗೆ, ಯಾವ ಕ್ಯಾಬ್ ಬೇಕು ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿ ಕೆಳಗಡೆ ಕನ್ಫರ್ಮ್ ಅಂತ ಇದೆಯಾ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇದು ಸಿಟಿ ಒಳಗಿರುವಾಗ, ಸಿಟಿ ಒಳಗೆ ನಾನು ಎಲ್ಲಾದರೂ ಹೋಗಬೇಕಾದ್ರೆ ಈ ರೀತಿ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ಸಿಟಿಯಿಂದ ಆಚೆ ಹೋಗಬೇಕು, ಅವಾಗ ಏನು ಮಾಡೋದು ಅಂದರೆ ಅದೇ ಆಪ್ಷನನ್ನೇ ಸೆಲೆಕ್ಟ್ ಮಾಡಬೇಕು. ಸೊ ಫ್ರಮ್ ವೇರ್ ಅಂತ ಕೇಳಿದಾಗ ನಿಮ್ಮ ಮನೆ ಅಡ್ರೆಸ್ ಕೊಡಿ. ಮನೆ ಅಡ್ರೆಸ್ ಕೊಟ್ಬಿಟ್ಟು ನಾನು ಬಂದುಬಿಟ್ಟು ಬ್ಯಾಂಗ್ಳೂರು ಸಿಟಿಯಿಂದ ಆಚೆ ಹೋಗಬೇಕು. ಒಂದು KGFಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ KGF ಅಂತ ಕೊಡಿ, ಇದು ಕೋಲಾರ ಡಿಸ್ಟ್ರಿಕ್ಟ್ ಅದು. ಸೊ ಅಲ್ಲಿ ಬಂದುಬಿಟ್ಟು ನೋಡಿ ಈ ರೀತಿಯಾದಂತಹ ಆಪ್ಷನ್ಸ್ ಇರುತ್ತೆ. ಎಷ್ಟು ರೂಪಾಯಿ ಎಷ್ಟು ಇದಾಗುತ್ತೆ ಅನ್ನೋದು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನಿಮಗೆ ಯಾವ್ದು ಸೂಟಬಲ್ ಆಗಿರುತ್ತೋ ಆ ಪರ್ಟಿಕ್ಯುಲರ್ ವೆಹಿಕಲನ್ನು ಚೂಸ್ ಮಾಡಿ ನೀವು ಕನ್ಫರ್ಮ್ ಅಂತ ಕೊಡ್ಬೋದು. ಇಲ್ಲಿ ನಾನು ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ ನೋಡಿ.
ಕೊಟ್ಟಾಗ ನೋಡಿ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಕನ್ಫರ್ಮ್ ಪಿಕಪ್ ಮಾಡಬೇಕು. ಮಾಡಿದಾಗ ನೋಡಿ ಇಲ್ಲಿ ನೀವು ಇಂಟರ್ ಸಿಟಿ ಆದ್ರಿಂದ ಅಂದರೆ ಈ ಸಿಟಿಯಿಂದ ಆಚೆ ಹೋಗೋದ್ರಿಂದ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಇರ್ಬೋದು, ಅಂದರೆ ಟೋಲ್ ಚಾರ್ಜಸ್ಸು ಮತ್ತು ವೆಯ್ಟಿಂಗ್ ಚಾರ್ಜಸ್ ಇರುತ್ತೆ. ಡೀಟೇಲ್ಸನ್ನು ಚೆಕ್ ಮಾಡಿ ಕನ್ಫರ್ಮ್ ಮಾಡಿ. ಇದಾದ ನಂತರ ಮೆಸೇಜ್ ಮೂಲಕ ಮತ್ತು ಮೇಲ್ ಮೂಲಕ ಬುಕ್ಕಿಂಗ್ ಡೀಟೇಲ್ಸನ್ನು ಊಬರ್ ಅವರು ನಿಮಗೆ ಕಳಿಸ್ತಾರೆ. ಬುಕ್ಕಿಂಗ್ ಡೀಟೇಲ್ಸ್ ಅಂದರೆ ಡ್ರೈವರ್ ಫೋನ್ ನಂಬರ್ ಮತ್ತು ಕ್ಯಾಬಿನ ನಂಬರ್ ಮತ್ತು ಕ್ಯಾಬ್ನ ಟ್ರ್ಯಾಕಿಂಗ್ ಡೀಟೇಲ್ಸ್ ಇದೆಲ್ಲ ಬಂದ್ಬಿಟ್ಟು ಇರುತ್ತೆ. ಇದರಿಂದಾಗಿ ನೀವು ಬಂದ್ಬಿಟ್ಟು ಕ್ಯಾಬ್ ಎಲ್ಲಿದೆ ಮತ್ತು ನಿಮ್ಮ ಪಿಕಪ್ ಪಾಯಿಂಟ್ಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ಇದಲ್ಲದೆ ಊಬರ್ ಅವರು ಫುಡ್ ಡೆಲಿವರಿ ಸರ್ವಿಸಸ್ ಕೂಡ ಕೊಡ್ತಾ ಇದ್ದಾರೆ. ಇವಾಗ ನೀವು ಈ ಕ್ಯಾಬ್ ಸರ್ವಿಸಸ್ ಆ್ಯಪನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ರಲ್ವಾ? ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.